ಎಲ್ರಿಗೂ ನಮಸ್ಕಾರ. ಈಗಾಗಲೇ ತಾವೆಲ್ಲರೂ ಕೂಡ ಸಾಕಷ್ಟು ಮಾತುಗಳನ್ನ ಕೇಳಿದ್ದೀವಿ. ಇನ್ನಾದರೂ ಕೂಡ ಮಾತನಾಡಲಿಕ್ಕೆ ಏನು ಓದಿಲ್ಲ, ಇನ್ನೇನಿದ್ರು ಓದೋದಕ್ಕೆ ಮಾತ್ರ ನಾವು ಸಿದ್ಧರಾಗಬೇಕಷ್ಟೇ. ಅಂತ ಒಂದು ಪ್ರೇರಣಾತ್ಮಕವಾದ ಮಾತುಗಳನ್ನ ಈಗಾಗಲೇ ನಮ್ಮ ವಚನ ಕುಮಾರಸ್ವಾಮಿ ಅವರು ಕನ್ನಡ ಸಾಹಿತ್ಯದ ಹಲವಾರು ಪ್ರಕಾರಗಳನ್ನು ಹೇಗೆ ನಾವು ಅದನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳಿದೆ. ಅದು ಕಾವ್ಯ ಇರ್ಬೋದು, ಆತ್ಮಕಥೆ ಇರ್ಬೋದು, ಜೀವನ ಚರಿತ್ರೆ ಇರ್ಬೋದು, ಈ ರೀತಿ ಬೇರೆ ಬೇರೆ ಪ್ರಕಾರಗಳಲ್ಲಿ ನಾವು ಅದನ್ನೆಲ್ಲ ಹೇಗೆ ಅದನ್ನ ಮನನ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಬಹಳ ವಿಚಾರಗಳನ್ನ ಈಗಾಗಲೇ ತಿಳಿಸಿದ್ದಾರೆ. ನಮ್ದು ಓದೋದಷ್ಟೇ ನಮ್ಮ ಕರ್ತವ್ಯ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಅಂತ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿ ತಮ್ಮ ಬದುಕಿನೊಂದಿಗೂ ಕೂಡ ವೃತ್ತಿ ಪ್ರವೃತ್ತಿ ಎರಡನ್ನೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗೋದ್ರ ಮೂಲಕ ಒಂದು ರೀತಿಯ ಓದುವ ಜಾಗೃತಿಯನ್ನ ಮೂಡಿಸೋದ್ರ ಮೂಲಕ ಸ್ವತಃ ಸಾಹಿತಿಯಾಗಿಯೂ ಕೂಡ ಕವಿಯಾಗಿ, ಲೇಖಕರಾಗಿ ಮತ್ತು ಒಳ್ಳೆಯ ವಾಗ್ಮಿಗಳಾಗಿಯೂ ಕೂಡ ಸಾಹಿತ್ಯ ಯಾವಾಗಲೂ ಕೂಡ ನಮ್ಮನ್ನು ಮನುಷ್ಯರನ್ನಾಗಿ ಮಾಡುತ್ತೆ. ಅದು ಬಹಳ ಪ್ರಮುಖವಾದಂಥದ್ದು. ಯಾಕೆಂದರೆ ನಮ್ಮ ಕುವೆಂಪುರವರು ಹೇಳಿದ ಹಾಗೆ ನಾವು ಹುಡ್ತಾ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಿರ್ತೀವಿ, ಬೆಳೀತಾ ನಾವು ಅಲ್ಪಮಾನವರಾಗ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಮತ್ತೆ ನಾವು ವಿಶ್ವಮಾನವತ್ವವನ್ನು ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಓದು ಬಹಳಷ್ಟು ಸಹಕಾರಿ ಅನ್ನೋ ಮಾತನ್ನು ಹೇಳ್ತಾ, ಅಂತ ಒಂದು ಕನವಾಗಿರುವಂಥ ಒರಿಯಾಲ ಶಿವಬಸಪ್ಪನ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು ಕೂಡ, ಪೊಲೀಸ್ ಇಲಾಖೆ ಅಂತ ತಕ್ಷಣ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಒಡಿ ಬಡಿ ಅನ್ನೋದು ಬಹಳ ಪ್ರಮುಖವಾಗಿರ್ತದೆ. ಯಾಕೆಂದ್ರೆ ಅದು ಮಾಡಲೇಬೇಕಾದಂಥದ್ದು. ಅದ್ರ ಜೊತೆಗೆ ಸಾಹಿತ್ಯವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂಥ, ಸಾಹಿತ್ಯದ ಒಂದು ಮನೋಭಾವನೆಯನ್ನು ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಅನೇಕ ಅಧಿಕಾರಿಗಳು ತಮ್ಮ ವೃತ್ತಿಯ ಜೊತೆಗೆ ಈ ಒಂದು ಪ್ರವೃತ್ತಿಯಾಗಿ ಇಟ್ಟುಕೊಂಡು ಸಾಹಿತ್ಯವನ್ನು ರಚನೆ ಮಾಡಿರೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ನಮ್ಮ ಕಣ್ಣು ಮುಂದೆ ನಮಗೆ ಒರಿಯಾಲ ಶಿವಬಸಪ್ಪನವರಿದ್ದಾರೆ, ಜಬರ್ ಅವರಿದ್ದಾರೆ. ಅವರು ತಮ್ಮ ಬದುಕಿನ ಎಲ್ಲವನ್ನೂ ಕೂಡ ಅವರು ಕಂಡಂತ, ಅವರು ಅನುಭವಿಸಿದಂತ ಎಲ್ಲ ವಿಚಾರಗಳನ್ನ, ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂತಹ ಘಟನೆಗಳನ್ನ ಅವರ ಬರಹದ ಮೂಲಕ ನಮಗೆ ತಿಳಿಸ್ಕೊಡುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಧರಣಿದೇವಿ ಮಾಲಗತ್ತಿ ಅವರು ಇರ್ಬೋದು, ವಿಜಯ್ ಸಾಸ್ನೂರ್ ಇರ್ಬೋದು, ಡಿ.ವಿ. ಗುರುಪ್ರಸಾದ್ ಇರ್ಬೋದು, ಹೀಗೆ ಒಂದು ಇದೆ ರಾಮಾನುಜಮ್ ಇರ್ಬೋದು, ಹೀಗೆ ಒಂದು ದೊಡ್ಡ ಪಟ್ಟಿಯೇ ಇದೆ. ಇಲಾಖೆಯಲ್ಲಿ ಇದ್ದುಕೊಂಡು ಕೂಡ ಏನೆಲ್ಲವನ್ನು ಕೂಡ ಮಾಡಬಹುದು ಅನ್ನೋದಕ್ಕೆ ಅವರು ನಮ್ಮ ಮುಂದೆ ನಿದರ್ಶನವಾಗಿದ್ದಾರೆ. ಅಂದ್ರೆ ಓದಿದೆಯಲ್ಲ, ಅದು ನಮ್ಮನ್ನ ಆ ಹಂತಕ್ಕೆ ತೆಗೆದುಕೊಂಡು ಹೋಗ್ತದೆ. ಆಮೇಲೆ ಇವತ್ತಿಗೂ ಕೂಡ ಅವರು ವೃತ್ತಿಯಿಂದ ನಿವೃತ್ತಿಯಾಗಿದ್ರು ಕೂಡ ನಮ್ಮ ಜೇವಾರ್ ಇರ್ಬೋದು, ನಮ್ಮ ಶಿವಬಸಪ್ಪನವರು ಎಷ್ಟು ಅವರು ವಿಚಾರಪೂರ್ಣವಾಗಿ ಮತ್ತೆ ಎಲ್ಲರ ಜೊತೆ ವಿಶ್ವಾಸವಾಗಿ ಪ್ರೀತಿಯಿಂದ ಇನ್ನೂ ಕೂಡ ಅವರು ನಮ್ಮ ನಡುವೆ ಇಷ್ಟೆಲ್ಲ ಸಾಧನೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೇ ಓದೆ. ಸಾಹಿತ್ಯ ಇದೆಯಲ್ಲ, ಸಾಹಿತ್ಯ ನಮ್ಮನ್ನ ಯಾವಾಗಲೂ ಕೂಡ ಲವಲವಿಕೆಯಿಂದ ಇಡ್ತದೆ, ನಮ್ಮನ್ನ ಚೇತೋಹಾರಿಯಾಗಿರ್ತದೆ. ಅಂತ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಂತರು. ಮತ್ತೆ ನಮ್ಮ ಮಾನಸರವರು ಈಗಾಗಲೇ ಆರಂಭದಲ್ಲೇ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅವರು ಕಳೆದ 4 ದಶಕಗಳಿಂದಲೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲೇ ತಮ್ಮನ್ನ ತೊಡಗಿಸಿಕೊಂಡು ಬಂದಂತವರು. ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸತತವಾಗಿ ಅವರು 5 ಅವಧಿಗೆ ಕಾರ್ಯದರ್ಶಿಗಳಾಗಿ ಮತ್ತೆ 1 ಅವಧಿಗೆ ಅಧ್ಯಕ್ಷರಾಗಿದ್ದುಕೊಂಡು ಅವರ ಅವಧಿಯಲ್ಲಿ ನಡೆದಂತ ಕಾರ್ಯಕ್ರಮಗಳಿದೆಯಲ್ಲ, ನಾವ್ಯಾರು ಕೂಡ ಅದನ್ನ ಮರೆಯೋ ಹಾಗೆ ಇಲ್ಲ. ಬಹಳ ಒಂದು ವಿಶೇಷ, ಏನೇ ಮಾಡಿದ್ರು ಕೂಡ ಅಲ್ಲೊಂದು ವಿಶೇಷತೆಯನ್ನು ಇಟ್ಕೊಂಡಿರ್ತಾರೆ. ಜೊತೆಗೆ ತನುಮನ ಪ್ರಕಾಶನದ ಮೂಲಕ ಈಗಾಗಲೇ ಸಾವಿರಾರು ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ಓದುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದು ಉದ್ಯೋನ್ಮುಖರಿರ್ಬೋದು, ವಿದ್ವಾಂಸರಿರ್ಬೋದು, ನಮ್ಮ ಪ್ರಾಚೀನ ಕಾವ್ಯಗಳಿರ್ಬೋದು, ನಮ್ಮ ಅನೇಕ ಇತಿಹಾಸಕ್ಕೆ ಸಂಬಂಧಿಸಿದಂತ ಅನೇಕ ಕೃತಿಗಳನ್ನ ಪ್ರಕಟಣೆ ಮಾಡೋದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಬಹಳ ಸೂಕ್ತವಾದ ವ್ಯಕ್ತಿಯನ್ನ ಪುಸ್ತಕ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದೆ. ಯಾಕೆಂತ ಹೇಳಿದ್ರೆ ಅವರ ಓದಿನ ವಿಸ್ತಾರ, ಅವರ ಸಾಹಿತ್ಯದ ಪ್ರೀತಿ, ಇವೆಲ್ಲವೂ ಕೂಡ ಆ ಪುಸ್ತಕ ಪ್ರಾಧಿಕಾರಕ್ಕೆ ಬಹಳ ಅಗತ್ಯವಾಗಿರುವಂತದ್ದು. ಪುಸ್ತಕ ಪ್ರಾಧಿಕಾರ ಅವರೇ ಹೇಳಿದ ಹಾಗೆ ಈಗಾಗಲೇ 10 ಅಧ್ಯಕ್ಷರುಗಳನ್ನ ಕಂಡಿದೆ. ಅವರೇ 10ನೇ ಅಧ್ಯಕ್ಷರವರು. ಆ ಹಿಂದೆ ಬಂದಂತ 9 ಅಧ್ಯಕ್ಷರುಗಳು ಕೂಡ ಅವರವರ ಇತಿಮಿತಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋದಂಥವ್ರು. ಅದು ಅಂತ ಒಂದು ಕಾಲಘಟ್ಟದಲ್ಲಿ ಅದು ಕೇವಲ ಬೆಂಗಳೂರಿಗೆ ಮಾತ್ರ ಕೇಂದ್ರೀಕೃತವಾಗಿದ್ದಂತ, ಬರೀ ಪುಸ್ತಕ ಪ್ರಾಧಿಕಾರದ ಬಹುಮಾನ ಇರ್ಬೋದು, ಇಲ್ಲ ಪ್ರಕಟಣೆ ಇರ್ಬೋದು, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದಂತ ಪುಸ್ತಕ ಪ್ರಾಧಿಕಾರವನ್ನ ಇಡೀ ನಾಡಿಗೆ ಪರಿಚಯಿಸುವಂತ, ಎಲ್ಲರ ಮನಗಳಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಮ್ಮ ಮಾನಸರವರು ಮಾಡಿದ್ರು. ಅವರು ಅತ್ಯಂತ ಮಹತ್ವದ 2 ಯೋಜನೆಗಳನ್ನ ಹಾಕೊಂಡು ಏನು ಹಿಂದೆ ಮಾಡಿದಂತ ಎಲ್ಲ ಕಾರ್ಯಕ್ರಮಗಳ ಜೊತೆನಲ್ಲಿ 2 ಮಹತ್ವದ ಕಾರ್ಯಕ್ರಮಗಳನ್ನ ಇಟ್ಕೊಂಡ್ರು. ಅದು ಅಂಗಳದಲ್ಲಿ ತಿಂಗಳ ಪುಸ್ತಕ ಅಂತೇಳಿ ನಮ್ಗೆ ಇವತ್ತೆಲ್ರಿಗೂ ಕೂಡ ಗೊಂದಲ ಇರ್ತದೆ, ಯಾವ ಪುಸ್ತಕ ಓದಬೇಕು, ಯಾವ ಎಲ್ಲ ಪ್ರಕಟವಾಗ್ತವೆ. ಆದ್ರೆ ಓದುವಂತಹ ಪುಸ್ತಕಗಳು ಯಾವುದು, ನಮ್ಮ ಬದುಕಿಗೆ ಯಾವುದು ಪೂರಕವಾಗಿರ್ತದೆ, ಯಾವುದು ನಮ್ಮ ಮನಸ್ಸಿಗೆ ಹಿತವನ್ನ ನೀಡ್ತದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಅಂತಹ ಪುಸ್ತಕಗಳನ್ನ ಹುಡುಕಿ ಶಾಲಾ ಕಾಲೇಜುಗಳಿಗೆ, ಅಲ್ಲಿಯ ವಿದ್ಯಾರ್ಥಿಗಳಿಗೆ ಆ ಪುಸ್ತಕವನ್ನು ಪರಿಚಯಿಸುವಂತ ಕೆಲಸವನ್ನ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದು ಬಹಳ ವಿಶೇಷವಾದಂತ ಕಾರ್ಯಕ್ರಮ. ಯಾಕೆಂದ್ರೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ನಾವು ಒಂದಷ್ಟು ಓದುವಂತ ಪ್ರೀತಿಯನ್ನು ಹೆಚ್ಚಿಸಬೇಕಾಗಿದೆ, ಪುಸ್ತಕಗಳ ಬಗ್ಗೆ ಅಭಿಮಾನವನ್ನು ಬೆಳೆಸಬೇಕಾಗಿದೆ. ಅಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ.
ಜೊತೆಗೆ ಅತ್ಯಂತ ಮಹತ್ವದ ವಿಚಾರ ಅಂತ ಹೇಳಿದ್ರೆ ಇದು ಮನೆಗೊಂದು ಗ್ರಂಥಾಲಯ. ನಾವು ಮೊದಲನೇ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ CPK ಅವ್ರ ಮಾತು ನನಗೆ ಇವತ್ತಿಗೂ ಕೂಡ ನೆನಪಿದೆ. ಮನೆಗೊಂದು ಗ್ರಂಥಾಲಯ ಅಲ್ಲ, ಮನೆಯೊಂದು ಗ್ರಂಥಾಲಯವಾಗಬೇಕು ಅನ್ನೋದು. ಮನೆ ಮನೆಗಳು ಕೂಡ ಅವು ಗ್ರಂಥಾಲಯವೇ ಆಗಬೇಕು. ಆಗ ಮಾತ್ರ ಅದೊಂದು ಸಂಸ್ಕಾರ, ನಮ್ಮ ಒಂದು ಸಂಸ್ಕೃತಿ ಇವೆಲ್ಲವೂ ಕೂಡ ಜಾಗೃತಿ ಆಗೋದಕ್ಕೆ ಸಾಧ್ಯ. ಇವತ್ತು ಒಳ್ಳೆತನವನ್ನ ನಾವು ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೆ ಪುಸ್ತಕಗಳೇ ಕಾರಣ. ಇವತ್ತು ನಾವೆಲ್ಲರೂ ಕೂಡ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವ್ರು ನಮ್ಮನ್ನ ಮತ್ತೆ ಎಲ್ಲ ಒಂದ್ ಕಡೆ ಈ ರೀತಿ ಒಟ್ಟುಗೂಡಿಸಿ ಒಂದಷ್ಟು ವಿಚಾರಗಳನ್ನ ನಾವು ಹಂಚ್ಕೋತೀವಿ, ಒಂದಷ್ಟು ವಿಚಾರಗಳನ್ನ ವಿನಿಮಯ ಮಾಡ್ಕೋತೀವಿ, ಎಲ್ಲರಲ್ಲೂ ಕೂಡ ಪ್ರೀತಿ ವಿಶ್ವಾಸವನ್ನು ಹುಟ್ಟಿಸಿದೀವಿ ಅಂತ ಹೇಳೋದಕ್ಕೆ ಬಹಳ ಪ್ರಮುಖವಾದ ಕಾರಣ ನಮ್ಮ ಕನ್ನಡ ಸಾಹಿತ್ಯ, ನಮ್ಮ ಕನ್ನಡದ ಪುಸ್ತಕಗಳು ಏನೆಲ್ಲವನ್ನು ಮಾಡಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅನೇಕ ನಮ್ಮ ಸ್ನೇಹಿತರು ಈಗಾಗಲೇ ಹೇಳಿದ್ದಾರೆ. ಅಂದ್ರೆ ಒಂದೊಂದು ಪುಸ್ತಕಗಳು ಕೂಡ ನಮಗೆ ಒಂದೊಂದು ರೀತಿಯಲ್ಲಿ ನಮಗೆ ನಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅವಕಾಶವಾಗ್ತವೆ. ನಮ್ಮ ಕಲೆ ಸಂಸ್ಕೃತಿಗಳಿದೆಯಲ್ಲ, ಇವತ್ತೇನು ಮಹಾತ್ಮ ಗಾಂಧೀಜಿಯವರು ಬಾಪೂಜಿ ಅಂತ ಅನಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ನೋಡಿದಂತ ಒಂದು ನಾಟಕ ಸತ್ಯ ಹರಿಶ್ಚಂದ್ರ ಒಂದು ನಾಟಕ ಅವರನ್ನ ಮಹಾತ್ಮರನ್ನಾಗಿ ಮಾಡ್ತು. ಮೋಹನ್ ದಾಸು ಒಬ್ಬ ಮಹಾತ್ಮರಾದ್ರು ಅಂತ ಹೇಳಿದ್ರೆ ಹೀಗೆ ನಮ್ಮ ಕಲೆಗಳು ಒಂದಲ್ಲ ಒಂದು ರೀತಿ ಪ್ರೇರಣೆಯನ್ನ ನೀಡುವಂತ, ನಮ್ಮಲ್ಲಿ ಒಂದಷ್ಟು ಮೌಲ್ಯಗಳನ್ನ ಬಿತ್ತುವಂತ, ನಮ್ಮಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚಿಸುವಂತ ಒಂದು ಗುಣವನ್ನ ಬೆಳೆಸ್ತದೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಪ್ರಮುಖವಾದ ಕಾರಣ ಪುಸ್ತಕಗಳು. ಅದು ನಮ್ಮ ವಚನಕಾರರ ವಚನ ಇರ್ಬೋದು, ನಮ್ಮ ದಾಸರ ಪದಗಳಿರ್ಬೋದು, ಕೀರ್ತನಕಾರರ ಕೀರ್ತನೆಗಳಿರ್ಬೋದು. ಹೀಗೆ ಅದರಲ್ಲೂ ಕೂಡ ವಿಶೇಷವಾಗಿ ಏನು ಪಂಪನಿಂದ ಆರಂಭವಾದಂತಹ ಕಾವ್ಯ ಕ್ಷೇತ್ರ ಈಗಾಗಲೇ ಹೇಳಿದ ಹಾಗೆ ನಮ್ಮ 10ನೇ ಶತಮಾನದ ಆ ಕಾವ್ಯವನ್ನು ಉದ್ಧರಿಸ್ತಾ ಹೇಳುದು ಕುರಿತೋದಯಂ ಕಾವ್ಯ ಪ್ರಯೋಗಮತಿಗಳಂತೇಳಿ. ಅಂದ್ರೆ ಅಂತ ಒಂದು ಜನಪದ ಇದೆಯಲ್ಲ, ಅವ್ರು ಯಾರು ಕೂಡ PhD ಮಾಡಿದಂಥವ್ರಲ್ಲ, ಆದ್ರೆ ಆ ಒಂದು ಜಾನಪದದ ಆ ಮಾತುಗಳನ್ನ ಹಾಡುಗಳನ್ನ ಕೇಳಿದಾಗ ನಮ್ಮಲ್ಲೆಲ್ಲ ಒಂದು ಕಡೆ ಒಂದು ಪರಿಣಾಮವನ್ನ ಬೀರುತ್ತಲ್ಲ. ಇವತ್ತು ಪುಸ್ತಕಗಳು ಕೂಡ ಅದೇ ಮಾಡಬೇಕಾದದ್ದು. ನಮಗೆ ಸಾಂತ್ವನ, ಸಮಾಧಾನ, ಒಂದಷ್ಟು ಸೌಜನ್ಯವನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಪುಸ್ತಕಗಳಿಂದ ಮಾತ್ರ ಸಾಧ್ಯ. ಅದು ಯಾವುದೇ ಹಣದಿಂದಾಗ್ಲಿ, ಯಾವುದೇ ರೀತಿಯ ನಮ್ಮ ಸೌಕರ್ಯಗಳಿಂದಾಗ್ಲಿ, ಅಧಿಕಾರದಿಂದಾಗ್ಲಿ, ಯಾವುದರಿಂದಲೂ ಅಲ್ಲ. ಆದ್ರೆ ಪುಸ್ತಕಗಳಿದೆಯಲ್ಲ ನಮ್ಗೆ ಸದಾಕಾಲ ನಮ್ಮನ್ನು ಕಾಪಾಡ್ತವೆ. ಅವು ಎಲ್ಲಾ ಕಾಲಕ್ಕೂ ಕೂಡ ಇರ್ತವೆ. ಅದೇನು ಒಂದು ತಲೆಮಾರಿಗೆ ಅದು ಮುಗಿಯೋದಿಲ್ಲ, ತಲತಲಾಂತರಕ್ಕೆ ಅದು ನಮ್ಮ ವಿಚಾರಗಳನ್ನ, ಚಿಂತನೆಗಳನ್ನ ತೆಗೆದುಕೊಂಡು ಹೋಗ್ತವೆ. ಆ ಕಾರಣಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅವ್ರನ್ನ ಇಡೀ ವಿಶ್ವ ಜ್ಞಾನರತ್ನ ಅಂತ ಕರೆದಿದೆ ಅಂತ ಹೇಳಿದ್ರೆ ಅವರ ಈ ಓದಿನ ವಿಸ್ತಾರಕ್ಕಾಗಿನೇ. ಎಲ್ಲರೂ ಕೂಡ ವಿದೇಶಕ್ಕೆ ಹೋದ್ರೆ ಅಲ್ಲಿಂದ ಏನೆಲ್ಲವನ್ನು ತಗೊಂಡ್ ಬರ್ತಾರೆ. ಆದ್ರೆ ನಮ್ಮ ಬಾಬಾ ಸಾಹೇಬ್ ಅವರು ತಂದಿದ್ದು ಒಂದು ಹಡಗಿನ ತುಂಬಾ ಪುಸ್ತಕಗಳನ್ನ, ಅವರು ಪುಸ್ತಕಗಳಿಗಾಗಿ ಒಂದು ಮನೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಅವರ ಓದಿನ ವಿಸ್ತಾರ ಎಷ್ಟಿತ್ತು, ಅವ್ರು ಎಷ್ಟೆಲ್ಲವನ್ನು ಓದಿದ್ರು ಅಂತ ಒಂದು ಮಹತ್ವದ ಸಂವಿಧಾನವನ್ನ ಕೊಡ್ಲಿಕ್ಕೂ ಕೂಡ ಅವರಿಗೆ ಓದಿನ ಅರಿವೇ ಕಾರಣವಾದಂಥದ್ದು. ಅಂದ್ರೆ ಎಲ್ಲ ಜನಗಳ ಕಷ್ಟ ಸುಖಗಳನ್ನ, ಎಲ್ಲರ ವಿಚಾರಗಳನ್ನ ಕುರಿತು ಅವರ ಆಲೋಚನೆ ಇತ್ತಲ್ಲ, ಅದು ನಮಗೆ ಇವತ್ತು ಗಟ್ಟಿಯಾಗಿ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನವನ್ನ ಕೊಡ್ಲಿಕ್ಕೂ ಕೂಡ ಕಾರಣವಾಯಿತು. ಇವೆಲ್ಲವೂ ಕೂಡ ಅಂತ ಒಂದು ಪ್ರೇರಣೆಯನ್ನು ಇಟ್ಕೊಂಡಿರೋದ್ರಿಂದ ಪುಸ್ತಕ ಪ್ರಾಧಿಕಾರ ಈ ವಿಚಾರಗಳನ್ನ ಇಟ್ಕೊಂಡು ಎಲ್ಲರ ಮನೆಗಳಿಗೆ ಪುಸ್ತಕವನ್ನ ತಲುಪಿಸುವಂತ, ಅದರ ಮೂಲಕ ಒಂದಷ್ಟು ಪುಸ್ತಕದ ಪರಿಜ್ಞಾನವನ್ನ ಮತ್ತು ಒಂದಷ್ಟು ಓದುವ ಆಶಯವನ್ನ ಹುಟ್ಟುಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ಇವತ್ತು ಶಿವಬಸಪ್ಪನವರು ಈ ಕಾರ್ಯಕ್ರಮವನ್ನ ಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕೆ ಇವತ್ತು ಬಹಳ ತೃಪ್ತಿಯನ್ನು ಕೊಟ್ಟಿದೆ. ಈ ಕಾರ್ಯಕ್ರಮ ನಮಗೆ ನಮ್ಮ ಪ್ರಾಧಿಕಾರದ ಏನು ನಾವು ಹಿಡಿತಿರುವಂತ ಹೆಜ್ಜೆಗಳು ಅದು ನಿಜಕ್ಕೂ ಕೂಡ ಅವು ಪೂರಕವಾಗಿದೆ, ಆರೋಗ್ಯಕರವಾಗಿದೆ ಅನ್ನೋ ಭಾವನೆಯನ್ನು ಹುಟ್ಟಿಸ್ತಾ ಇದೆ. ಕೇಳಿ ಇವತ್ತು ಜನಗಳು ಮನೆಯಿಂದ ಹೊರಗಡೆ ಬರೋದೇ ಕಷ್ಟ. ಅದರಲ್ಲೂ ಕೂಡ ಮಠ ಮಧ್ಯಾಹ್ನದಲ್ಲಿ ಊಟ ಮಾಡಿದ ನಂತರದಲ್ಲಿ ಬರೆಯೋದಿದೆಯಲ್ಲ, ಅದು ಬಹಳ ಆದ್ರೂ ಕೂಡ ನಿಮ್ಮ ಪುಸ್ತಕದ ಪ್ರೀತಿ ಇದೆಯಲ್ಲ, ಅದು ಇಲ್ಲಿವರೆಗೆ ನಿಮ್ಮನ್ನು ಕರ್ಕೊಂಡ್ ಬಂದಿದೆ. ಶಿವಬಸಪ್ಪನವರು ತಮ್ಮ ಬದುಕಿನಲ್ಲಿ ಅವ್ರು ಏನೆಲ್ಲವನ್ನು ಕೂಡ ಅಳವಡಿಸ್ಕೊಂಡು ಬಂದ್ರು ಅದನ್ನೇ ಇವತ್ತು ಇಲ್ಲಿ ಅನಾವರಣ ಮಾಡುವಂತ ಅವರ ಮನೆಯ ಅಂಗಳದಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ನಾವು ಆ ಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಗಳು ಈಗಾಗಲೇ ಹೇಳಿದ ಹಾಗೆ ಮಾನಸರವರು 1,00,000 ಮನೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು. ಆ ಮೂಲಕ ಇವತ್ತೇನು ಪುಸ್ತಕಗಳನ್ನ ನಾವು ಸರ್ಕಾರ ತೆಗೆದುಕೊಳ್ತಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಆದ್ರೆ ಇಂಥ ಕಾರ್ಯಕ್ರಮಗಳು ಇವತ್ತು ಇಲ್ಲಿ ಕೇಳಿದಂತವ್ರು, ಇಲ್ಲಿ ಇರುವಂತವ್ರಿಗೆ ಇಲ್ಲ ಒಂದು ಕಡೆ ಇಲ್ಲ ಯಾವ್ದಾದ್ರು ಒಂದು ಪುಸ್ತಕಗಳ ಕಣ್ಣಿ ಬಿದ್ದ ತಕ್ಷಣ ಇಲ್ಲ ಇದನ್ನು ತಗೋಬೇಕು, ಈ ವಿಚಾರವಾಗಿ ಪುಸ್ತಕದ ಬಗ್ಗೆ ಎಲ್ಲ ಮಾತನಾಡಿದ್ರು, ಅದೇನೋ ಒಂದು ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಪುಸ್ತಕಗಳನ್ನ ಅವರೇ ತಾವಾಗಿ ಖರೀದಿಸುವಂತ ಒಂದು ಮನೋಭಾವನೆ ಬೆಳೆಸಬೇಕನ್ನೋದು ಕೂಡ ಈ ಒಂದು ನಮ್ಮ ಪುಸ್ತಕ ಯೋಜನೆಯ ಒಂದು ಬಹಳ ಮಹತ್ವದ ವಿಚಾರವೂ ಕೂಡ. ಎಲ್ಲವೂ ಕೂಡ ಸರ್ಕಾರವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಆಚೆಗೂ ಕೂಡ ನಾವು ಓದುಗರು ಏನಿದ್ದೇವೆ, ನಾವು ಪುಸ್ತಕಗಳನ್ನ ಹೆಚ್ಚು ಖರೀದಿಸೋದ್ರ ಮೂಲಕ ಲೇಖಕರಿರ್ಬೋದು ಮತ್ತೆ ಪ್ರಕಾಶಕರಿರ್ಬೋದು ಅವರಿಗೆ ಸೇತುವೆಯಾಗಿ ನಮ್ಮ ಪುಸ್ತಕ ಪ್ರಾಧಿಕಾರ ಕೆಲಸವನ್ನ ಮಾಡ್ತದೆ. ಯಾವ ಪುಸ್ತಕಗಳನ್ನ ಕೊಡಬೇಕು, ಯಾವ ವಿಚಾರವನ್ನ ನಾವು ಅದನ್ನ ಮಾತನಾಡಬೇಕು, ಅದನ್ನು ಓದಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಆಸಕ್ತಿಯನ್ನ ಬೆಳೆಸುವಂತ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಎಲ್ಲ ನಾಡಿನಾದ್ಯಂತ ಇಂತಹ ಕಾರ್ಯಕ್ರಮಗಳನ್ನ ಮೇಲಿಂದ ಮೇಲೆ ಮಾಡುವಂತ, ಅದರಲ್ಲೂ ಕೂಡ ಈ ಆಸಕ್ತಿ ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ ನಾವು ಆರಂಭದಲ್ಲಿ ಒಂದು ಮನೆಯಿಂದ ಶುರು ಮಾಡಿದ ಮೇಲೆ ನಮಗೆ ದಿನನಿತ್ಯವೂ ಕೂಡ ನಮ್ಮ ಮನೆಯಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮಲ್ಲಿ 25 ಪುಸ್ತಕ ಆಯ್ತು, ಇವಾಗ ಇನ್ನೊಂದು 50 ಪುಸ್ತಕ ತಂದಿಡ್ತಾ ಇದ್ದೀವಿ ಅನ್ನೋ ಮಾತುಗಳು ಬರ್ತಾ ಇದ್ದಾವೆ. ಅಂದ್ರೆ ಇವು ಒಂದಕ್ಕೊಂದಕ್ಕೆ ಪೂರಕವಾಗಿ ಒಂದು ಪುಸ್ತಕ ಕೊಳ್ಳೋದ್ರ ಮೂಲಕ ಒಬ್ಬ ಪ್ರಕಾಶಕ, ಒಬ್ಬ ಮುದ್ರಕ, ಒಬ್ಬ ಲೇಖಕ ಎಲ್ರಿಗೂ ಕೂಡ ಅದು ಒಂದು ಅವಕಾಶವನ್ನ, ಒಂದು ಭದ್ರ ಬುನಾದಿಯನ್ನ, ಅವರಿಗೆ ಜೀವನವನ್ನು ಕೂಡ ಕಟ್ಟಿಕೊಡುವಂತ
ಒಂದು ವ್ಯವಸ್ಥೆ ಈ ಮೂಲಕ ಆಗ್ತದೆ. ಅದಕ್ಕಾಗಿ ಇಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಸರ್ಕಾರವನ್ನೇ ನಂಬ್ಕೊಳ್ಳೋದು ಬೇಡ. ಯಾಕಂದ್ರೆ ಇವತ್ತು ಪುಸ್ತಕಗಳೇನು ದುಬಾರಿ ಏನಲ್ಲ. ಒಂದು ಪತ್ರಿಕೆ ಇರ್ಬೋದು, ಒಂದು ಪುಸ್ತಕ ಇರ್ಬೋದು, ನಮಗೆ ಸುಲಭದ ದರದಲ್ಲಿ ಸಿಗ್ತವೆ. ಆದ್ರೆ ಅವುಗಳು ಬೀರುವ ಪರಿಣಾಮ ಮಾತ್ರ ಬಹಳ ದೊಡ್ಡದು. ಆ ಕಾರಣಕ್ಕಾಗಿ ನಾವು ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದೋಣ. ಕನ್ನಡ ಪುಸ್ತಕ ಮತ್ತು ಪತ್ರಿಕೆಗಳನ್ನ ಕೊಂಡು ಓದುವಂತ ಸಂಸ್ಕೃತಿಯನ್ನ ನಾವು ಬೆಳೆಸ್ಕೊಳ್ಬೇಕಾಗಿದೆ ಇವತ್ತು. ಆ ಮೂಲಕ ಯಾಕೆಂತ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿಗಳಿಲ್ಲ. ಬೇರೆ ರಾಜ್ಯದ ಲೇಖಕಗಳಿರ್ಬೋದು, ಪ್ರಕಾಶಕರಿರ್ಬೋದು, ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿಯ ಓದುಗರ ಆಸಕ್ತಿ ಇದೆಯಲ್ಲ, ಇವತ್ತು ಕೂಡ ತಾವು ಗಮನಿಸಬಹುದು. ನಮ್ಮ ಸಂತೆಪೇಟೆನಲ್ಲಿ ಒಬ್ಬ ತಮಿಳಗನ, ಒಬ್ಬ ಕೇರಳದವನ, ಅವನು ಗಾಡಿ ಹೇಳ್ತಾ ಇದ್ರು ಕೂಡ ಅವನ ಕೈಯಲ್ಲಿ ಒಂದು ಅವರ ಭಾಷೆ ಪತ್ರಿಕೆ ಇರ್ತದೆ, ಅವರ ಒಂದು ಪುಸ್ತಕ ಇರ್ತದೆ ಅವರ ಭಾಷೆಯ. ಅಂದ್ರೆ ಭಾಷಾಭಿಮಾನ ಬಹಳ ದೊಡ್ಡದು. ಆ ಭಾಷಾಭಿಮಾನದ ಮೂಲಕ ನಾವು ಒಂದಷ್ಟು ಸಾಹಿತ್ಯದ ವಿಚಾರಗಳನ್ನ ತಿಳ್ಕೊಳ್ಳುವಂತ ಒಂದು ಮನಸ್ಥಿತಿಯನ್ನ ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಳೋಣ. ಆ ಮೂಲಕ ಪುಸ್ತಕ ಸಂಸ್ಕೃತಿಯನ್ನು ಹೆಚ್ಚು ಹೆಚ್ಚು ಮಾಡೋಣ. ನಾವಾಗ್ಲಿ, ನಮ್ಮ ಮಕ್ಕಳಾಗ್ಲಿ ಇದಕ್ಕೆ ಹೆಚ್ಚು ನಾವು ಅದಕ್ಕೆ ಜೊತೆಗೂಡುವಂತ ಕೆಲಸಗಳನ್ನ ಮಾಡೋಣ. ಯಾಕೆಂತ ಹೇಳಿದ್ರೆ ಇವತ್ತೆಲ್ಲರೂ ಕೂಡ ಮೊಬೈಲ್ ದಾಸರಾಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಾ ಕಡೆಯೂ ಕೂಡ ನಾವು ಮಾತನಾಡ್ತಾ ಇರ್ತೇವೆ. ಅದಾಗಿದೆ. ಅದರಿಂದ ಮೊಬೈಲ್ ಯಾವಾಗ್ಲೂ ಹೇಳುತ್ತಂತೆ, ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳುತ್ತಂತ. ಆದ್ರೆ ಪುಸ್ತಕ ಹಾಗೆ ಹೇಳಲ್ಲ, ನನ್ನನ್ನು ತಲೆ ತಗ್ಗಿಸಿ ಓದು, ನಿನ್ನನ್ನು ತಲೆ ಎತ್ತಿ ಓಡಾಡುವಂತೆ ಮಾಡುತ್ತೇನೆ ಅನ್ನತ್ತೆ. ಅದರಿಂದ ಮೊಬೈಲ್ಗಳಿಗಿಂತ ಪುಸ್ತಕಗಳು ಹೆಚ್ಚು ನಮಗೆ ಪರಿಣಾಮಕಾರಿ. ಆ ಪರಿಣಾಮಕಾರಿಯಾದ ಆ ಒಂದು ಮಾಧ್ಯಮವನ್ನು ನಾವೆಲ್ಲರೂ ಕೂಡ ನಮ್ಮದಾಗಿಸಿಕೊಳ್ಳೋಣ ಅಂತೇಳಿ ಈ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಶಿವಬಸಪ್ಪ ಹೊರೆಯಾಳರವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಂಯೋಜನೆಯನ್ನು ಮಾಡಿ ನಾವು ನೀವು ಸೇರ್ಲಿಕ್ಕೆ ಕಾರಣರಾದಂತ ನಮ್ಮ ದೇವರಾಜ್ ಚಿಕ್ಕಳ್ಳಿರವರಲ್ಲಿ ಮತ್ತೆ ಅನೇಕ ವಿಚಾರಗಳನ್ನ ನಮಗೆ ವಚನ ಕುಮಾರಸ್ವಾಮಿ ಅವರು ನಿರಂತರವಾಗಿ, ಅವರು ಕೇವಲ ನಮ್ಮ ರಾಜ್ಯಕ್ಕಷ್ಟೇ ಸೀಮಿತ ಅಲ್ಲ, ನಮ್ಮ ದೇಶಕ್ಕಷ್ಟೇ ಅಲ್ಲ, ದೇಶದಾಚೆಗೂ ಕೂಡ ವಚನ ಸಾಹಿತ್ಯವನ್ನು ತಲುಪಿಸುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರ ಕುಟುಂಬ ನಿರಂತರವಾಗಿ ಇಂಥ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ನಮಗೆ ಒಂದಷ್ಟು ಓದಿನ ಬಗ್ಗೆ ಮತ್ತು ಬೇರೆ ಬೇರೆ ವಿಚಾರಗಳನ್ನ ಅರ್ಥಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಈಗ ಮತ್ತೆ 6 ಗಂಟೆಗೆ ಮತ್ತೊಂದು ಮನೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮ, ನಾಳೆ ಕೂಡ 2 ಮನೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇವೆಲ್ಲವೂ ಕೂಡ ನಮ್ಮಲ್ಲಿ ಒಂದಷ್ಟು ವಿಚಾರವನ್ನ ಬಿತ್ತುವಂತ, ಒಂದಷ್ಟು ಮಾನವೀಯ ಮೌಲ್ಯಗಳನ್ನು ವೃದ್ಧಿಸುವಂತ ಕೆಲಸಗಳು ಆಗಲಿ ಅಂತೇಳಿ ನಾನಾದ್ರೂ ಕೂಡ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿರುವಂತಹ ಪುಸ್ತಕ ಪ್ರಾಧಿಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷೀಯ ನುಡಿಗಳಾಗಿ ಆಡಿದಂತಹ ಚಂದ್ರಣ್ಣ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿ ನಡೆಯಲು ಕಾರಣರಾದಂತಹ ಡಾಕ್ಟರ್ ಎಚ್.ಎಲ್. ಶಿವಬಸಪ್ಪ ಹೊರೆಯಾಳ ಅವ್ರಿಗೂ ಕೂಡ ಮತ್ತು ಅವರ ಮನೆಯವ್ರಿಗೂ ಕೂಡ, ಅವ್ರ ಸಂಬಂಧಿಕರಿಗೂ ಕೂಡ, ಅವ್ರ ಸ್ನೇಹಿತರಿಗೂ ಕೂಡ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಒಂದು ವಿಶೇಷ ಪ್ರಕಟಣೆ ಇದೆ. ಕಾರ್ಯಕ್ರಮದ ನಂತರ ಲಘು ಉಪಹಾರದ ವ್ಯವಸ್ಥೆ ಇದೆ, ದಯಮಾಡಿ ಸ್ವೀಕರಿಸಿ ಅಂತ ಹೇಳಬೇಕು. ಮತ್ತೊಂದು ಪ್ರಕಟಣೆಯನ್ನ ಲೋಹಿತ್ ರವರು ಮಾಡಲಿದ್ದಾರೆ, ದಯಮಾಡಿ ಕೇಳಿಸಿಕೊಳ್ಳಿ.